ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಶೆಕೆ ಉಂಡೆ. ಈ ಹೆಸರು ಕೇಳೋದಕ್ಕೆ ಎಷ್ಟು ಡಿಫ್ರೆಂಟ್ ಆಗಿದೆಯೋ ಇದ್ರ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರ್ತದೆ. ಸೊಪ್ಪು ಮತ್ತು ಕಾಳುಗಳನ್ನೆಲ್ಲ ಹಾಕಿ ಇದನ್ನು ಯಾವುದೇ ಎಣ್ಣೆ ಇಲ್ಲದೇ ಆರಾಮಾಗಿ ಮಾಡ್ಕೊಬೋದು. ರುಚಿ ಕೂಡ ಅಷ್ಟೇ ಅದ್ಭುತವಾಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ಬಟ್ಲು ಮೆಷರ್ಮೆಂಟಲ್ಲಿ ನಾನು 1.5 ಕಪ್ಪಷ್ಟು ಕಾಳನ್ನ ತಗೊಂಡಿದ್ದೀನಿ. ತಣ್ಣಿ ಕಾಳನ್ನ ತಗೊಂಡಿದ್ದೀನಿ. ಇದನ್ನು ಅಲಸಂದೆ ಕಾಳು ಅಂತಲೂ ಸಹ ಕರೀತಾರೆ. ಹಸಿ ತಣ್ಣಿ ಕಾಳನ್ನ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಕಡಲೆಬೇಳೆನೂ ಸಹ ನಾನು ನೆನೆಸಿಟ್ಕೊಂಡಿದ್ದೀನಿ. ಈ ಕಪ್ ಮೆಷರ್ಮೆಂಟಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ನಾನು 4 ಗಂಟೆ ಟೈಮ್ ನೆನೆಸಿಟ್ಕೊಂಡಿದ್ದೀನಿ. ಈ ತಣ್ಣಿ ಕಾಳು ಬರೀ ತಣ್ಣಿ ಕಾಳೆ ಹಾಕೋಬೋದು, ಬಟ್ ಇದು ಶೀತ ಆದ ಕಾರಣ ನಾನಿಲ್ಲಿ ಕಡಲೆಬೇಳೆ ಮತ್ತು ಹೆಸರು ಬೇಳೆನೂ ಸಹ ಸೇರಿಸ್ಕೊತಿದ್ದೀನಿ. ಈ ಕಪ್ ಮೆಷರ್ಮೆಂಟಲ್ಲಿ 1/4 ಕಪ್ಪಷ್ಟು ಹೆಸರು ಬೇಳೆನ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ 4 ಗಂಟೆ ಟೈಮ್ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಥರದ್ದು ಕಾಳುಗಳನ್ನೆಲ್ಲ ಹಾಕಿ ನಾವು ಈಗ ಶೆಕೆ ಉಂಡೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆಗಳನ್ನ ರೆಡಿ ಮಾಡ್ಕೊತಿದ್ದೀನಿ. ಒಂದು 3 ಮೀಡಿಯಮ್ ಸೈಜು ಬೆಳ್ಳುಳ್ಳಿನ ನಾನು ಈ ಥರ ಸಿಪ್ಪೆ ಸುಲ್ಲು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಈ ಸ್ಪೂನ್ ಮೆಷರ್ಮೆಂಟಲ್ಲಿ 1 ಸ್ಪೂನಷ್ಟು ಜೀರಿಗೆ ತೆಗೆದಿಟ್ಕೊಂಡಿದ್ದೀನಿ. ಇದೇ ಸ್ಪೂನ್ ಮೆಷರ್ಮೆಂಟಲ್ಲಿ ನಾನು 1 ಸ್ಪೂನಷ್ಟು ಕಾಳುಮೆಣಸು ತಗೊಂಡಿದ್ದೀನಿ. ಆ ಕಾಳು ಶೀತ ಆಗಿರೋ ಕಾರಣ ಸ್ವಲ್ಪ ಕಾಳುಮೆಣಸು ಹಾಕೊಂಡ್ರೆ ಒಳ್ಳೆಯದು. ನೆಕ್ಸ್ಟು ಖಾರಕ್ಕೋಸ್ಕರ 2 ಹಸಿಮೆಣ್ಸಿನ್ಕಾಯಿ ಮತ್ತು 7ರಿಂದ 8 ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ಒಣಮೆಣ್ಸಿನ್ಕಾಯಿನೂ ಸಹ ಹಾಕೊಬೋದು. ನೆಕ್ಸ್ಟ್ ಇಲ್ಲಿ 2 ಇಂಚ್ ಶುಂಠಿನ ನಾನಿಲ್ಲಿ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಮ್ ಕಾಳು ಅಂತಾರಲ್ಲ ಅದನ್ನು ಹಾಕೊಂಡಿದ್ದೀನಿ. ಇದನ್ನ ಜಾಸ್ತಿ ಹಾಕೊಂಬಾರ್ದು, ಇಷ್ಟೇ ಹಾಕೊಂಡ್ರೆ ಸಾಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಆದಷ್ಟು ರುಬ್ಬೋದಕ್ಕಾದರೆ ಇವಾಗ ನಾವು ಅದು ಹಿಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಅಂತ 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು 1 ಹಿಡಿಯಷ್ಟು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ಎಳೆ ನುಗ್ಗೆ ಸೊಪ್ಪು ತಗೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ನಾನಿಲ್ಲಿ ಬಿಡಿಸಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ 1-2 ಕಡ್ಡಿಯಷ್ಟು ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈ ಸೊಪ್ಪೆಲ್ಲ ಹಾಕೋದ್ರಿಂದ ಆ ಕಾಳು ಶೀತ ಆಗಿರೋ ಕಾರಣ ನುಗ್ಗೆ ಸೊಪ್ಪಾಗಲಿ ಸಬ್ಸಿಗೆ ಸೊಪ್ಪಾಗಲಿ ಹೀಟು ಸೊಪ್ಪು ಆ ಕಾರಣ ಅದು ಬ್ಯಾಲೆನ್ಸ್ ಆಗುತ್ತೆ. ಮತ್ತು ನುಗ್ಗೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈಗ ನೆಕ್ಸ್ಟ್ ನಾನು ಮಸಾಲೆಗಳನ್ನೆಲ್ಲ ರುಬ್ಬೋದಕ್ಕೆ ಹಾಕ್ತಿದ್ದೀನಿ. ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕಿ ನಾವು ರುಬ್ಕೊಬೋದು. ನೋಡಿ, ಇವಾಗಲೇ ನಾನು ಉಪ್ಪನ್ನು ಸೇರಿಸಿ ಮಸಾಲೆ ಖಾರನ ರುಬ್ಕೊತಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಇದು ಸ್ವಲ್ಪ ಇರೋ ಕಾರಣ ಚೆನ್ನಾಗಿ ಸೌದಿರಲ್ಲ. ಆದ ಕಾರಣ ಇವಾಗ ನಾನು ಇದ್ರ ಜೊತೆಗೇ ಸ್ವಲ್ಪ ಹೆಸರು ಕಾಳನ್ನ ಸೇರಿಸಿ ಈಗ ನಾನು ರುಬ್ಬೋದಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು, ಪೂರ್ತಿ ಸೇರಿಸ್ಬೇಕು ಅನ್ನೋ ಅಗತ್ಯ ಇಲ್ಲ. ನೋಡಿ, ಇವಾಗ ರುಬ್ಕೊಂಡಿದ್ದೀನಿ. ಈಗ ಶುಂಠಿ ಎಲ್ಲ ಚೆನ್ನಾಗಿ ಸಮದಿದೆ. ಇಷ್ಟು ಚೆನ್ನಾಗಿ ಸಮದ್ಮೇಲೆ ಬೇಕಾದರೆ ನಾವು ಎಲ್ಲ ಕಾಳುಗಳನ್ನೂ ಹಾಕಿ ರುಬ್ಕೊಬೋದು. ರುಬ್ಬಬೇಕಾದ್ರೆ 1 ಹನಿನೂ ನೀರು ಹಾಕ್ತೇ ರುಬ್ಬಬೇಕಾಗುತ್ತೆ. ನಾವೇನಾದ್ರು ಸ್ವಲ್ಪ ನೀರು ಸೇರಿಸ್ತೋ ಅಂತ ಅಂದರೆ ಹಿಟ್ಟು ಸ್ವಲ್ಪ ತೆಳುವಾಗಿಬಿಡುತ್ತೆ. ಆವಾಗ ನಮಗೆ ಉಂಡೆ ಕಟ್ಟೋದಕ್ಕೆ ಅಷ್ಟು ಸರಿ ಹೋಗಿರಲ್ಲ. ಆದ ಕಾರಣ ಸ್ವಲ್ಪನೇ ಕಾಳುಗಳನ್ನ ಹಾಕ್ಕೊಂಡು ನಾವು ನೀರು ಸೇರಿಸ್ತೇನೆ ರುಬ್ಕೋಬೇಕಾಗುತ್ತೆ. ನಾನಿವಾಗ ಕಾಳುಗಳನ್ನ ಹಾಕಿ ರುಬ್ಬಿದ್ದೀನಿ. ನೋಡಿ, ಈ ಥರ ಅದು ಒಂದೇ ಸಲ ಸವಿಯಲ್ಲ. ಸ್ವಲ್ಪ ತೆಗೆದು ಈ ಥರ ತಿರುವಾಕಿ ಚೆನ್ನಾಗಿ ರುಬ್ಬಬೇಕಾಗುತ್ತೆ. ನೋಡಿ, ನಾನು ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ತುಂಬ ನುಣ್ಣಗೂ ಅಲ್ಲ, ತುಂಬ ತರಿನೂ ಅಲ್ಲ, ಒಂದು ಮೀಡಿಯಮ್ ಆಗಿ ರುಬ್ಕೋಬೇಕಾಗುತ್ತೆ. ನಾನು ಎಲ್ಲ ಕಾಳುಗಳನ್ನೂ ಹಾಕಿ ಈ ಹದಕ್ಕೆ ನಾನೀಗ ರುಬ್ಬಿಟ್ಕೊಂಡಿದ್ದೀನಿ. ನೀವು ಇಷ್ಟು ಹಿಟ್ಟ ಒಟ್ಟಿಗೆ ಒಂದೇ ದಿನ ಮಾಡಲ್ಲ ಅನ್ನೋಗಿದ್ರೆ ಶೆಕೆ ಉಂಡೆನ ನೀವು ಈ ಹಂತದಲ್ಲಿ ಈರುಳ್ಳಿ ಉಪ್ಪು ಏನೂ ಸೇರಿಸ್ತೇನೆ ಈ ಹಂತದಲ್ಲಿ ಸ್ವಲ್ಪ ಫ್ರಿಡ್ಜಲ್ಲಿ ಕೂಡ ತೆಗೆದಿಟ್ಕೊಂಡು ಅದ್ರ ನಾಳೆಗೂ ಕೂಡ ನೀವು ಮಾಡ್ಕೊಬೋದು. ನಾನಿವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸೊಪ್ಪು ಎಲ್ಲನೂ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಈರುಳ್ಳಿ ಮತ್ತು ಉಪ್ಪು ಎರಡನ್ನ ಮಿಕ್ಸ್ ಮಾಡ್ದೇ ಈ ಸೊಪ್ಪೆಲ್ಲ ನೀವು ಮಿಕ್ಸ್ ಮಾಡಿ ಬೇಕಾದ್ರೆ ಸ್ವಲ್ಪ ಹಿಟ್ಟನ್ನ ಫ್ರಿಡ್ಜಲ್ಲಿ ತೆಗೆದಿಟ್ಟು ನೀವು ನಾಳೆಗೂ ಕೂಡ ಯೂಸ್ ಮಾಡ್ಕೊಬೋದು. ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ಸಹ ನೀವು ಅದನ್ನ ಯೂಸ್ ಮಾಡ್ಕೊಬೋದು. ಹಿಟ್ಟನ್ನ ಚೆನ್ನಾಗಿರುತ್ತೆ, ಏನೂ ಹಾಳಾಗಿರಲ್ಲ. ಈಗ ನಾನೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ನಾನು ಈ ಹದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಶೆಕೆ ಉಂಡೆ ಹಿಟ್ಟನ್ನ ಈ ಥರ ಉಂಡೆ ಕಟ್ಟಿದ್ರೆ ಈ ಥರ ಕೈಗೆ ಅಂಟಬಾರ್ದು. ಈ ಹದಕ್ಕಿದ್ರೆ ಸರಿ ಹೋಗುತ್ತೆ. ನೋಡಿ, ಈ ಹದಕ್ಕೆ ನಾನಿವಾಗ
ಹಿಟ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಮಗೆ ವಡೆ ಶೇಪ್ ಬೇಕಾದರೆ ವಡೆ ಶೇಪ್ ಬೇಕಾದರೂ ಮಾಡ್ಕೊಬೋದು, ಅಥವಾ ಕಡುಬು ಶೇಪಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಬೋದು. ಇದನ್ನ ಎಣ್ಣೆಯಲ್ಲಿ ಕರಿದೇನೆ ನಾವು ಇಡ್ಲಿ ಪಾತ್ರೆಯಲ್ಲಿ ಒಂದು ಹಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ. ಆದ ಕಾರಣ ಇದು ಯಾರು ಎಣ್ಣೆಯಲ್ಲಿ ಬೇಯಿಸಿದ ಕರ್ದಿದ್ದ ತಿಂಡಿ ತಿನ್ನಲ್ಲ ಅಂತ ಯಾರು ಇಷ್ಟಪಡಲ್ಲ ಅಂಥವರಿಗೆ ಇದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಹೆಲ್ದಿ ಫುಡ್ ಇದು. ಯಾಕಂದರೆ ಕಾಳು ಸೊಪ್ಪು ಎಲ್ಲನೂ ನಾವು ಹಾಕಿ ಮಾಡೋದ್ರಿಂದ ಮಕ್ಕಳು ಕೂಡ ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಅವಾಗ ಇಡ್ಲಿ ಪ್ಲೇಟ್ಗೆ ಒಂದೊಂದೇ ಡ್ರಾಪ್ ಎಣ್ಣೆನ ಹಾಕಿ ನಾನು ಇಡ್ಲಿ ಪ್ಲೇಟ್ಗೆಲ್ಲ ಸ್ಪ್ರೆಡ್ ಮಾಡುತ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನೋಡಿ ಈ ಶೇಪಲ್ಲಿ ನಾನು ವಡೆ ಶೇಪಲ್ಲಿ ನಾನು ಇವಾಗ ಇಟ್ಕೊತಿದ್ದೀನಿ. ಇಷ್ಟು ಮಂದ ಇದ್ದರೆ ಸಾಕು, ತುಂಬ ತೆಳು ಇರಬೇಕು ಅಂತೇನಿಲ್ಲ. ನೋಡಿ, ಇನ್ನೊಂದು ಶೇಪ್ ನಾನು ಈಗ ಕಡುಬು ಶೇಪಲ್ಲೂ ಸಹ ನಾನೀಗ ಉಂಡೆ ಕಟ್ಟಿಡ್ತಿದ್ದೀನಿ. ನೋಡಿ, ಈ ಶೇಪಲ್ಲಿ ಈ ಸೈಜಲ್ಲಿಟ್ಟರೆ ಸಾಕು. ನಾನೀಗೆಲ್ಲ ಉಂಡೆ ಕಟ್ಟಿಟ್ಟ ಮೇಲೆ ನಾನು ನೋಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸಿ ನಾನು ಬಿಸಿ ಆಗಕ್ಕೆ ಇಟ್ಟಿದ್ದೆ. ಈಗೆಲ್ಲನೂ ನಾನು ಬೇಯೋದಕ್ಕೆ ಇಟ್ಕೊತಿದ್ದೀನಿ. ಇದನ್ನು ಒಂದು 10-12 ನಿಮಿಷ ಬೇಯಿಸಿದ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋ ಅಗತ್ಯ ಏನಿಲ್ಲ. ನಾನಿವಾಗ ಇದನ್ನ ಒಂದು 10-12 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ನೋಡಿ, ಒಂದು 10-12 ನಿಮಿಷ ಆಗಿದೆ. ಇದು ಈಗ ಬೆಂದಿದೆಯೋ ಹೆಂಗೆ ಅಂತ ನೋಡೋಕ್ಕೆ ನೋಡಿ ಒಂದು ಸ್ಟಿಕ್ ಸಹಾಯದಿಂದ ಈ ಥರ ನೋಡ್ಕೊಂಡ್ರೆ ಆಗುತ್ತೆ. ನೋಡಿ, ಒಂದು ಚೂರು ಇಟ್ಟು ಅಂಟಲ್ಲ. ನೋಡಿ, ಇದೀಗ ಚೆನ್ನಾಗಿ ಬೆಂದಿದೆ. ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನ ತೆಗೆದಿಟ್ಕೊತಿದ್ದೀನಿ. ನೋಡಿ, ಇದನ್ನ ಒಂದು 2-3 ನಿಮಿಷ ಇದು ಆರಿಬಿಡುತ್ತೆ. ಅಂತ ತುಂಬ ಹೊತ್ತೇನು ಬೇಕಾಗಿಲ್ಲ ಇದು ತಣ್ಣಗಾಗೋದಕ್ಕೆ. ಇದನ್ನು ಬಿಸಿ ಬಿಸಿ ಇದ್ದಾಗ ತಿಂದ್ರೇ ಇದ್ರ ರುಚಿ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ಇದನ್ನು ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ತೆಕ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೋಡಿ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು 10-12 ನಿಮಿಷ ಇದು ಚೆನ್ನಾಗಿ ಬೆಂದಿರುತ್ತೆ. ತುಂಬ ಹೊತ್ತು ಬೇಕು ಅನ್ನೋದೇನಿಲ್ಲ. ಒಂದು ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಿನ್ನೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೂ ಕೂಡ ನಾವು ಆರಾಮಾಗಿ ಒಂದು ದಿನ ಇದನ್ನ ಯೂಸ್ ಮಾಡ್ಕೊಂಡು ತಿನ್ಬೋದು. ಏನು ತೊಂದರೆ ಇಲ್ಲ. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸೆಕೆ ಉಂಡೆ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.